ಶಿಕ್ಷಕಿ ಪ್ರಣಯ ಪ್ರಸಂಗ ಪ್ರಕರಣ ಒಟ್ಟಾರೆ ನಿನ್ನೆಯಿಂದ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಸುದ್ದಿ ಇದು. ಕಾವಿ ತೊಟ್ಟಂತಹ ಒಬ್ಬ ಸ್ವಾಮೀಜಿ ತಾನು ಕಾವಿ ತೊಟ್ಟಿದ್ದೀನಿ, ತಾನು ಸರ್ವಸಂಗ ಪರಿತ್ಯಾಗಿ ಅನ್ನೋದನ್ನೇ ಮರೆತು ಒಂದು ಶಿಕ್ಷಕಿಯ ಪ್ರೀತಿಯಲ್ಲಿ ಬಿದ್ದಿರುವಂಥದ್ದು. ನಿನ್ನೆ ಮೊನ್ನೆಯ ಪ್ರೀತಿಯಲ್ಲ, 15 ವರ್ಷದಿಂದ ಆಕೆಯನ್ನ ಪ್ರೀತಿಸಿ ಆಕೆಗೆ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿರುವಂತಹ ಘಟನೆ. ಒಟ್ಟಾರೆ ಆ ಶಿಕ್ಷಕಿ ಈಗ ತಿರುಗಿ ಬಿದ್ದಿರುವಂಥದ್ದು. ಈಗ ಸ್ವಾಮೀಜಿ ಪರ ವಿರೋಧ, ಒಟ್ಟಾರೆ ಅಭಿಪ್ರಾಯಗಳು, ಇಂತಹ ಘಟನೆಗಳು ನಡೆದಾಗ ಇಂತಹ ಅಭಿಪ್ರಾಯಗಳು ಕೂಡ ಬರ್ತಾ ಇರುತ್ತೆ, ಪರ ವಿರೋಧ. ಆದರೆ ಎಲ್ಲಿ ತಪ್ಪಾಗಿದೆ, ನಿಜವಾಗ್ಲೂ ಯಾರ ತಪ್ಪು ಅನ್ನೋದು ಸೂಕ್ತವಾದ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕು. ಒಟ್ಟಾರೆ ವಿಷಯ ಈಗಾಗಲೇ ಎಲ್ಲ ಕಡೆ ಗೊತ್ತಾಗಿದೆ, ವಿಷಯ ಬಯಲಾಗಿದೆ. ಸ್ವಾಮೀಜಿ ಮುಖಂಡರ ಜೊತೆ ಕೂತು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇದೊಂದು ರಾಜಕೀಯ ಷಡ್ಯಂತ್ರ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನೇರವಾಗಿ ಮಾಯಕೊಂಡ ಕ್ಷೇತ್ರದ ಶಾಸಕರಾದಂತಹ ಬಸವರಾಜ ನಾಯಕರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇರುವಂಥದ್ದು. ಅವರು ಈಕೆಯನ್ನ ದಾಳವಾಗಿ ಬಳಸಿಕೊಂಡು ಒಟ್ಟಾರೆ ಈ ಎಲ್ಲ ಗೇಮ್ಗಳನ್ನು ಆಡ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಮಾಯಕೊಂಡ ಕ್ಷೇತ್ರದ ಮಾಜಿ ಶಾಸಕರು ಇವರು ಬಸವರಾಜ ನಾಯಕ್. ಒಟ್ಟಾರೆ ಈಗ ಈ ನೊಂದ ಮಹಿಳೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರುವಂಥದ್ದು. ಒಟ್ಟಾರೆ ನೀವೀಗ ಹೇಳ್ತಾ ಇದ್ರಿ ಬಸವರಾಜ ನಾಯಕ್ ಅನ್ನೋರ ಬಗ್ಗೆ ನಾನು ಕೇಳಿದ್ದೀನಿ ಅಷ್ಟೇ, ಅವರ ಪರಿಚಯ ನನಗಿಲ್ಲ ಅಂತ. ಆದರೆ ಸ್ವಾಮೀಜಿ ನೇರವಾಗಿ ಆರೋಪ ಮಾಡ್ತಾ ಇರೋದು ನಿಮ್ಮನ್ನ ದಾಳವಾಗಿ ಬಳಸ್ಕೊಂಡು ಈ ರೀತಿ ಆಟಗಳನ್ನು ಆಡ್ತಿದ್ದಾರೆ ಅಂತ. ಸೊ ಏನು ಹೇಳ್ತೀರಮ್ಮ? ಖಂಡಿತ ಮೇಡಮ್, ಖಂಡಿತ ಹೌದು ಮೇಡಮ್, ಖಂಡಿತ. ನಮಗೆ ಬಸವರಾಜ್ ಸರ್ ಬಗ್ಗೆ ನಾವು ಕೇಳಿದ್ದೀವಿ, ಅವ್ರ MLA ಅಂತ ನಾವು ನೋಡಿದ್ದೀವಿ ಎಲ್ಲ ಅವ್ರ ಬಗ್ಗೆ ಎಲ್ಲ. ಆದರೆ ಇಲ್ಲಿ ನನಗೆ ಆದಂತಹ ಅನ್ಯಾಯಕ್ಕೆ ನಾನು ನ್ಯಾಯ ಕೇಳಕ್ಕೆ ಬಂದೀನಿ. ನನಗೆ ಯಾವ ರಾಜಕಾರಣಿನೂ ಗೊತ್ತಿಲ್ಲ, ಯಾವ ಒಬ್ಬ ಜನದ ಬೆಂಬಲ ಇಲ್ಲ, ಏನೂ ಇಲ್ಲ. ಇವನು ಮಾಡಿದಂಥ ಒಂದು ಮೋಸ, ಆ ಸಿಡಿಗಳನ್ನೆಲ್ಲ ನಾವು ಕೊಟ್ಟಿದ್ದೀವಿ. ಬಟ್ ನಮ್ಮ ಸಭೆಯಲ್ಲಿರುವಂಥ ಇವಾಗೇನು ನಮ್ಮ ಸಭೆ ನಡೀತಾ ಇದೆ, ನಮ್ಮ ದೊಡ್ಡ ದೊಡ್ಡ ಮುಖಂಡರು ಇದ್ದಾರೆ ಅಂತ ಹೇಳಿದ್ರಲ್ಲ, ಅವರು ನನ್ನ ಬಗ್ಗೆ ಅವ್ರು ಮಾತಾಡಬೇಕಿತ್ತು. ಯಾಕೆ ಆ ಮಹಿಳೆ ಯಾಕೆ ಮಾಡ್ತಾ ಇದ್ದಾಳೆ ಏನು ಅಂತ ಅವಳು ನನ್ನ ಬಗ್ಗೆ ಅವ್ರು ಕೇಳಬೇಕಿತ್ತು, ಯಾಕಮ್ಮ ಈ ರೀತಿ ಅಂತ. ಅವ್ರು ಏನೂ ಇಲ್ಲದೇನೆ ರಾಜಕಾರಣಕ್ಕೆ ಅವ್ರು ನನ್ನನ್ನು ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಇದು ತುಂಬ ತಪ್ಪು ಮೇಡಮ್. ನಮ್ಗೆ ಯಾವ ರಾಜಕಾರಣಿಗಳು ಗೊತ್ತಿಲ್ಲ, ನಮಗೆ ಏನೇನು ಗೊತ್ತಿಲ್ಲ ಮೇಡಮ್. ನಮಗೆ ಅಂತ ಯಾರೂ ಇಲ್ಲ. ಸಮಾಜ ಒಂದು ಬಿಟ್ಟರೆ ನನಗೆ ನ್ಯಾಯ ಕೊಡೋದಕ್ಕೆ ಸ್ವಾಮೀಜಿ, ಸಮಾಜ ಬಿಟ್ಟರೆ ನಮಗೆ ಯಾರ್ಯಾರು ಇಲ್ಲ ಮೇಡಮ್. ಯಾವ ರೀತಿನೂ ಬಸವರಾಜ್ ಸರ್ ಅವರು ಯಾರು ಅಂತಲೇ ನಾವು ಅಷ್ಟೇ MLA ಅಂತ ನಾವು ಕೇಳಿದ್ದೀವಿ ಮೇಡಮ್. ಅವ್ರ ಬಗ್ಗೆ ನಾವು ಯಾವತ್ತೂ ಕಾಂಟ್ಯಾಕ್ಟ್ ಇಲ್ಲ, ಅವ್ರ ಹತ್ರ ನಾವು ಯಾವತ್ತೂ ಮಾತಾಡಿಲ್ಲ, ಯಾವುದೇ ಏನೂ ಇಲ್ಲ ಮೇಡಮ್. ಈ ರೀತಿ ನನಗೆ ಯೂಸ್ ಮಾಡ್ಕೊಳ್ತಾನೆ ಅಂತಲೂ ನನಗೆ ಗೊತ್ತಿಲ್ಲ ಮೇಡಮ್. ಇವತ್ತು ನೋಡಿ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಘಟನೆ ಆಗಿ ಸ್ಯಾಟರ್ಡೆ ಎಲ್ಲ ಮಾತಾಡಿದ್ದಕ್ಕೆ ನಾವು ಈ ರೀತಿ ಮಾಡಿದ್ದೀವಿ. ಅದನ್ನು ಬಿಟ್ಟು ಅವನು ಇವಾಗ ನೋಡ್ರಿ ನಮಗೆ ರಾಜಕೀಯಕ್ಕೆ ನಮಗೆ ಹೇಳ್ಕೊಳ್ತಿದ್ದಾನೆ. ಈ ರೀತಿನೂ ಮೋಸ ಮಾಡಬೇಕು ಅಂತ ಇಂಥ ಸ್ವಾಮೀಜಿಗಳು ನಮಗೆ ಬೇಕಾ ಮೇಡಮ್? ಅವ್ರಿಗೆ ಇಳಿಸೋಂಥ ಉದ್ದೇಶ ನಮಗೇನಿದೆ? ನನಗೆ ಬಿಟ್ಬಿಡಪ್ಪ ಅಂದ್ರೂ ಬಿಟ್ಟಿಲ್ಲ, ಈ ಕಡೆ ಮದುವೆನೂ ಆಗಿಲ್ಲ. ಎರಡೂ ಕಡೆ ನನಗೆ ಹಿಂಸೆ ಕೊಟ್ಟು ನನಗೆ ಸತಾಯಿಸಿ, ಅದೆಲ್ಲ ಬಿಡಿ. ಇವಾಗ ನಂದು ಎಲ್ಲ ಸಿಡಿನೇ ರೆಕಾರ್ಡ್ ಇದೆ. ಅದ್ರಲ್ಲಿ ಅವ್ನು ಮಾಡಿರುವಂಥ ಮಾತು, ಅವ್ನು ಮಾತಾಡಿರುವಂಥ ಮಾತು, ಅವ್ನು ವರ್ತನೆ, ಅವ್ನು ಯಾವ ರೀತಿ ನನಗೆ ಯೂಸ್ ಮಾಡ್ಕೊಂಡಿದ್ದಾನೆ, ಪ್ರತಿಯೊಂದು ರೆಕಾರ್ಡ್ ಇದೆ ಮೇಡಮ್. ಅದನ್ನು ಕೇಳಲಿ ಬೇಕಿದ್ರೆ. ಅದು ಬಿಟ್ಟು ನನಗೆ ರಾಜಕೀಯದಿಂದ ಇದು ಬರ್ತಾ ಇದೆ, ಅದು ಬರ್ತಾ ಇದೆ, ಇದೆಲ್ಲ ಶುದ್ಧ ಸುಳ್ಳು ಮೇಡಮ್. ಬೇಕಿದ್ರೆ ಅವರು ತನಿಖೆ ಮಾಡಲಿ, ಎಲ್ಲ ಎನ್ಕ್ವೈರಿ ಮಾಡಲಿ. ಈ ರೀತಿ ಮಾತ್ರ ಒಬ್ಬ ಹೆಣ್ಣಿಗೆ ಈ ರೀತಿ ಮೋಸ, ಈ ರೀತಿ ಅನ್ಯಾಯ ಮಾಡಬಾರ್ದು ಸಮಾಜ. ಇವತ್ತು ಅವನು ಆ ರೀತಿ ಸುಳ್ಳು ಸೃಷ್ಟಿ ಮಾಡ್ತಾ ಇದ್ದಾನಂದ್ರೆ ಅಂತ ಸ್ವಾಮೀಜಿ ಬೇಕಾ ನಮಗೆ? ಇಂಥ ನನಗೆ ಅಫೇರ್ ಇತ್ತು, ನಾನು ಇದ್ದೆ, ಈ ರೀತಿ ಎಲ್ಲ ಮಾಡಿದ್ದೆ ಅಂತ ಎಲ್ಲ ಹೇಳ್ತಾ ಇದ್ದಾನೆ ಮೇಡಮ್. ಅಂಥದ್ರಲ್ಲಿ ಇವಾಗ ರಾಜಕೀಯ ಉಪಯೋಗಿಸ್ತಿದ್ದಾನೆ ಮೇಡಮ್. ಇವತ್ತು ರಾಜಕೀಯದ ಬಗ್ಗೆ ಹೇಳ್ತಾ ಇದ್ದಾನೆ. ಅಂಥ ಮೋಸ ನಾವು ಯಾಕೆ ಮಾಡಿ ಮೇಡಮ್? ಅವ್ನು ನನಗೆ ಎಷ್ಟು ಅನ್ಯಾಯ ಮಾಡಿದ್ದಾನೆ, ನನಗೆ ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ನನ್ನ ತಂದೆ ತಾಯಿ ಎಲ್ಲರಿಗೂ ಕಳ್ಕೊಂಡಿದ್ದೀವಿ, ನಮಗೆ ಯಾರು ದಿಕ್ಕಿಲ್ಲ. ನಾನು ನಮ್ಮ ಬ್ರದರ್ ಇಬ್ಬರೇ ಇದ್ದೀವಿ. ನಮಗೆ ನಿನ್ನೆ ನಮ್ಮ ಮನೆ ಹತ್ರ ಎಲ್ಲ ಜನಕ್ಕೆ ಬಿಟ್ಟಿದ್ದಾನೆ ಮೇಡಮ್. ಅವನು ರೌಡಿಗಳಿಗೆಲ್ಲ ಬಿಟ್ಟಿದ್ದಾನೆ. ರಾತ್ರಿ ಎಲ್ಲ ನಮ್ಮ ಮನೆ ಹತ್ರ ಇದು ಮಾಡಿದ್ದಾರೆ. ನಾವು ಯಾರ್ದೋ ಮನೇಲಿ ಉಳ್ಕೊಂಡು ರಾತ್ರಿ ಎಲ್ಲ ಇವತ್ತು ಸೀದಾ ಅವ್ರ ಮನೆಯಿಂದ ಇಲ್ಲಿಗೆ ಬಂದಿದ್ದೀವಿ ಮೇಡಮ್. ರಾತ್ರಿ ಎಲ್ಲ ಅಲ್ಲಿ ಜನಗಳಿಗೆ ಕಳಿಸಿದ್ದಾನೆ. ನೋಡ್ರಿ, ಅವ್ರಿಗೆ ಕಿಡ್ನಾಪ್ ಮಾಡಿ ಅವಳಿಗೆ ಫಸ್ಟ್ ಅವಳಿಗೆ ಎತ್ತಾಕೊಳ್ರಿ, ಯಾವ ಮೀಡಿಯಾದ ಹತ್ರ ಬಿಡಬೇಡ್ರಿ, ಅವಳಿಗೆ ದಯವಿಟ್ಟು ಎತ್ತಾಕೊಂಡು ಬಿಡ್ರಿ. ಆಕಿಗೆ ಅವಳಿಗೆ ಏನಿಲ್ಲ, ಇಲ್ಲೆಲ್ಲೂ ಅವಳಿಗೆ ಜೀವಂತ ಉಳಿಸಲ್ಲ ಅನ್ನೋ ಬೆದರಿಕೆ ಕೂಡ ನನಗೆ ಹಾಕಿದ್ದಾನೆ ಮೇಡಮ್. ಯಾವುದೋ ಒಬ್ಬ ಲಾಯರಿಗೆ ಕಳಿಸಿ, ಲಾಯರ್ ನೀನು ಎಲ್ಲೂ ಹೋಗ್ಬೇಡಮ್ಮ, ನನಗೆ ಸಿಗಬೇಕು, ನಾನು ಅವ್ನು ಅಪ್ಪಟ ಶಿಷ್ಯ, ನಿನಗೂ ಹೆಲ್ಪ್ ಮಾಡ್ತೀನಿ, ನಾನು ಮದುವೆ ಮಾಡಿಸ್ತೀನಿ, ಯಾವ ನಿನ್ನ ಚಾನಲ್ ಹತ್ರ ಹೋಗ್ಬೇಡ, ನೀನು ದಯವಿಟ್ಟು ಬಂದ್ಬಿಡು ಅಂತೇಳಿ ಲಾಯರ್ ನಮಗೆ ರಾತ್ರಿಯಿಂದನೂ ಫೋನ್ ಮಾಡ್ತಾ ಇದ್ದಾನೆ ಮೇಡಮ್. ರಾತ್ರಿ 1 ಗಂಟೆಯಿಂದ ಬೆಳಿಗ್ಗೆವರೆಗೂ ಇಲ್ಲಿ ಮೀಡಿಯಾಗೋರೆಗೆ ಬರೋವರೆಗೂ ಕೂಡ ನಮಗೆ ಫೋನ್ ಮಾಡಿದ್ದಾನೆ ಮೇಡಮ್. ಆ ರೀತಿಯಲ್ಲಿ ಅವಳಿಗೆ ಇಲ್ಲಿಂದ ಕಿಡ್ನಾಪ್ ಮಾಡಿ ಆಕೆ ಉಳಿಸಲೇಬಾರ್ದು, ದೂರ ಕರ್ಕೊಂಡೋಗಿ ಎಲ್ಲಾದ್ರೂ ಹೋಗಿ ಕಡ್ದಾಕ್ಬಿಡ್ತೀನಿ. ಮತ್ತೆ ಮಾತಾಡ್ತೀನಿ ಇದ್ರ ಬಗ್ಗೆ. ಒಟ್ಟಾರೆ ಈಗ ಮಾಯಕೊಂಡ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಬಸವರಾಜ ನಾಯಕ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಓಕೆ, ಬಂಜಾರ ಸಮುದಾಯದ ಮುಖಂಡರು ನಿಮ್ಮ ಮೇಲೆ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ, ನಿಮ್ಮ ರಾಜಕೀಯ ಷಡ್ಯಂತ್ರ ಇವೆಲ್ಲ ಅಂತ, ಏನ್ ಹೇಳ್ತೀರಿ?
ನನಗೆ ರಾಜಕೀಯ ಷಡ್ಯಂತ್ರ ನನಗೆ ಅದು ಮಾಡೋದು ಗೊತ್ತಿಲ್ಲಮ್ಮ. ಅವರವ್ರ ವೈಯಕ್ತಿಕ ವಿಚಾರದಲ್ಲಿ ನನ್ನದೇನು ಪಾಲಿಲ್ಲ ಅದರಲ್ಲಿ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ನನ್ನ ಕೆಲ್ಸಕ್ಕೆ ನಾನೆಲ್ಲ ಬಂದು ಕೂತಿದ್ದೀನಿ. ನಾನು ಟಿವಿನೂ ಸಹ ನೋಡಿಲ್ಲ ಇದುವರೆಗೂ. ನಾನು ಟಿವಿನೂ ಸಹ ನೋಡಿಲ್ಲ. ನನಗೇನ್ ಬೇರೆ ಕೆಲಸ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಓಡಾಡ್ತಕ್ಕಂಥವ್ರು ನಾವು. ಆದ್ರೆ ಅವ್ರು ಆರೋಪ ಮಾಡಿದ್ದಾರೆ, ನಿಮ್ ಹೆಸರು ಇದ್ರೊಳಗೆ ಬಂದಿದೆಯಲ್ಲ, ಅದಕ್ಕೆ ಈ ಪ್ರಶ್ನೆ ಸಹಜ. ಮೇಡಮ್, ಈಗ ನಾವು ಹೇಳೋದು, ನಾನು ತಾಂಡಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದೆ ಇಡೀ ಕರ್ನಾಟಕಕ್ಕೆ. ಜನಪರವಾದ ಕೆಲಸ ಮಾಡಿದೀನಿ. ಮೊನ್ನೆ ನಮ್ಮ ಪಾರ್ಟಿ ತಿರಸ್ಕಾರ ಆಗಿದೆ. ತಿರಸ್ಕಾರ ಸೋತ್ರು ನಾವು ಮನೇಲಿ ಇದೀವಿ. ಅದಕ್ಕೂ ಒಂದು ಲವ್ ಕೇಸಿಗೂ ಶಾಸಕರಿಗೆ ಏನು ಸಂಬಂಧ? ಅದೇ ಒಟ್ಟಾರೆ ಸೀನ್ ನಲ್ಲಿ ನೀವಿಲ್ಲ, ಆದ್ರೆ ದಿಢೀರ್ ಅಂತ ಎಂಟ್ರಿ ಕೊಡ್ತಿದ್ದಾರೆ ನಿಮ್ ಕೈಲಿ. ನೀವ್ ಯಾವತ್ತಾದ್ರೂ ಈ ಸ್ವಾಮೀಜಿನ ಭೇಟಿ ಆಗಿದ್ರಾ? ನಾನೀಗ ಸ್ವಾಮೀಜಿನ ಕೇವಲ 8-10 ದಿವಸಗಳ ಹಿಂದೆ ನನಗೆ ಒಂದು ಮದುವೆಯಲ್ಲಿ ಸಿಕ್ಕಿದ್ರು. ಅವರೇ ನೀವು ನಾನು ಸೋತಿದ್ದಕ್ಕೆ ಬೇಸರ ಮಾಡಿದ್ರು. ನನಗೆ ಆ ಫೀಲಿಂಗು ಇಲ್ಲ, ಎಂಥದ್ದು ಇಲ್ಲ ನನಗೆ. ನನ್ನೊಟ್ಟಿಗೆ ನಾನು ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಮೇಡಮ್. ಓಕೆ, ಈ ವಿಚಾರ ನಿಮಗೆ ಗೊತ್ತಾಗಿದ್ಯಾ ಅವಾಗ? ನನಗೆ ವಿಚಾರ ಈಗ ನನಗೆ ಯಾರೋ ಫೋನ್ ಮಾಡಿ ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ, ಹಂಗೆ ಟಿವಿಯಲ್ಲಿ ಬರ್ತಾ ಇದೆ ಅಂತೆ, ಟಿವಿಯಲ್ಲಿ ಬರ್ತಾ ಇದೆ ಅಂತ. ನನಗೆ ನೋಡಕ್ಕೂ ಪುರ್ಸೊತ್ತಾಗಿಲ್ಲ. ಆಕ್ಚುಲಿ ನಾನು ನೋಡೇ ಇಲ್ಲ ಟಿವಿ. ನನಗೆ ಆ ಸಮಯನೂ ಕೂಡ ಇಲ್ಲ. ನಾನು ನೆನೆಯಿಂದ ಹೊರಗಡೆ ಇದ್ದೀನಿ, ಸ್ನೇಹಿತರ ಜೊತೆ ಬೇರೆ ಬೇರೆ ಕೆಲಸದಲ್ಲಿ. ಈಗ ಬ್ಯಾಂಕ್ ಅಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಬ್ಯಾಂಕ್ ಅಲ್ಲಿ ನಿಮ್ ಫೋನ್ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಅಂತ ಹೇಳಿದ್ದಕ್ಕೆ ಮತ್ತೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಈಗ ನೊಂದ ಮಹಿಳೆ ಅಂದ್ರೆ ಈ ಸ್ವಾಮೀಜಿಯಿಂದ ನೊಂದಂತಹ ಮಹಿಳೆ, ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಅವ್ರನ್ನೇನಾದ್ರೂ ಮೀಟ್ ಆಗಿದ್ರಾ? ಏನ್ ಕತೆ? ಮೇಡಮ್, ನನಗೆ ನೊಂದ ಮಹಿಳೆ ಅವರು ನನಗೆ ಅಷ್ಟೊಂದು ಪರಿಚಿತರೇನು ಇಲ್ಲ ನನಗೆ. ಅವರು ಯಾರು ಅಂತಾನು ನನಗೆ ಇನ್ನೂ ಗೊತ್ತಾಗಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾರು ಅಂತ ಹೇಳಿ ಗೊತ್ತಿಲ್ಲ ನನಗೆ. ಅವ್ರಿಗೆ ಏನ್ ಅನ್ಯಾಯ ಆಗಿದೆ ಅದನ್ನ ನ್ಯಾಯಯುತವಾಗಿ ಅದನ್ನ ಸಾಕಷ್ಟು ಮೆಡಿಕಲ್ ಇದು ಕೂಡ ಇದೆ. ಅವನ್ನೆಲ್ಲವನ್ನು ಕೂಡ ಚೆಕ್ಅಪ್ ಮಾಡಿ ಏನಾಗಿದೆ ನ್ಯಾಯ ದೊರಸ್ಕೊಟ್ರೆ ಆಯ್ತು. ಓಕೆ ಓಕೆ, ಅವ್ರು ಹೇಳ್ತಾ ಇರುವಂತದ್ದು ಲಂಬಾಣಿ ಸಮುದಾಯವನ್ನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ರೆ ಇದಕ್ಕೆ ನೀವು ತಡೆ ಹಾಕ್ತಾ ಇದ್ದೀರಿ, ನಿಮ್ಮ ಷಡ್ಯಂತ್ರ ಇದೆ ಇದರಲ್ಲಿ ಅಂತ ಅವ್ರು ಹೇಳ್ತಾ ಇರೋದು. ಮೇಡಮ್, ನಾವು ಅವ್ರಿಗೆ ತಡೆ ಹಾಕೋದಾಗಿದ್ರೆ ಬಂಜಾರ ಸಮುದಾಯಕ್ಕೆ ಹಣ ಕೊಡ್ರಿ ಅಂತ ಹೇಳಿ ಬಡ್ಜೆಟ್ ಅಲ್ಲಿ ನಾವು ಹಣ ಕೊಡಿಸ್ತಾ ಇರ್ಲಿಲ್ಲ ಅವರಿಗೆ. ಈಗ ಸ್ವಾಮೀಜಿ ಅವರಿಗೆ ಎಲ್ಲರೂ ಸ್ವಾಮೀಜಿಯವರು ಕೊಟ್ಟಾಗ ಮೊನ್ನೆ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಚಿತ್ರದುರ್ಗ ಮಠಕ್ಕೂ ಕೂಡ ದುಡ್ಡನ್ನು ಹಾಕ್ಸಿದೀವಿ. ನೋಡ್ರಿ, ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ಓಕೆ, ಹಾಗಾದ್ರೆ ಯಾಕಿಂತ ಆರೋಪ ಬಂತು ನಿಮ್ಮ ಮೇಲೆ ಅಂತ? ಅದು ನನಗೆ ಅದರ ಅರ್ಥನೇ ಗೊತ್ತಾಗ್ತಾ ಇಲ್ಲ. ನನಗೆ ಅದ್ರ ಆರೋಪ ಯಾಕೆ ಮಾಡಿದ್ರು, ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅದ್ರ ಸುದ್ದಿನೂ ಕೂಡ ಗೊತ್ತಿಲ್ಲ ನನಗೆ. ಪ್ರಾಯಶಃ ಯಾವಾದ್ರೂ ಬಿದ್ರೆ ದೊಡ್ಡವ್ರನ್ನ ಇಟ್ಕೊಂಡೇ ಬೀಳೋದು ಒಳ್ಳೇದು ಅಂತ ಏನಾದ್ರು ಅವ್ರ ತಲೆಗೆ ಬಂದಿದೆಯೇನೋ, ನನಗಂತೂ ಅದ್ರ ಅರ್ಥ ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲ, ಟೋಟಲಿ ಸೀನಲ್ಲಿ ನಾನಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಆದ್ರೆ ದಿಢೀರ್ ಅಂತ ನಿಮ್ಮ ಹೆಸರು ಇಲ್ಲಿ ಪ್ರಸ್ತಾಪ ಆಗಿದೆ. ಸೀನಲ್ಲಿ ಇಲ್ಲ ನಾನು. ನನಗೆ ಇವತ್ತು ಅಪರಾಧ ಮಾಡಿರೋದು ಯಾವ್ದಾರ ಒಂದು ಸಾಕ್ಷ್ಯಾಧಾರ ಅವರಿಂದ ಈಗ ಸದ್ಯದಲ್ಲೇ ಇದನ್ನ ಮಾಡಿದ್ರೆ ನಾನು ರಾಜಕೀಯದಲ್ಲಿ ನಿವೃತ್ತಿ ಆಗ್ತೀನಿ. ನನಗೆ ಅಂತ ಕೆಲಸ ಮಾಡುವಂತ ಕೆಟ್ಟ ಬುದ್ಧಿ ನನ್ನಲ್ಲಿಲ್ಲ. ಸೊ ಒಟ್ಟಾರೆ ಈಗಂತೂ ಇಂಥ ಘಟನೆ ನಡೆದಿದೆ, ಆದ್ರೆ ಇದಕ್ಕೆ ರಾಜಕೀಯ ಲೇಪವನ್ನ ಹಚ್ಚಲಾಗ್ತಾ ಇದೆ. ಹೇಗೆ ಇದರಿಂದ ಆಚೆ ಬರ್ತೀರಿ ಅಂತ? ಅದಕ್ಕೂ ನನಗೂ ಸಂಬಂಧ ಇಲ್ಲ ಮೇಡಮ್. ಸಂಬಂಧ ಇರ್ತಕ್ಕಂಥವ್ರು ಯಾರ್ಯಾರಿಗೆ ಲೇಪನ ಆಗಿದೆ ಅಂಟ್ಕೊಂಡಿದ್ದಾರೆ ಅವ್ರಿಗೆ ಸಂಬಂಧ ಇರೋದು, ಅವ್ರು ಹೊರಗಡೆ ಬರೋದು ಬಿಡೋದು ಅವರಿಗೂ. ಇದಕ್ಕೂ ನಮ್ಮ ಸೇವಾಲಾಲ್ ಸ್ವಾಮೀಜಿಯವರು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಅವರು ಸರ್ದಾರ್, ಅದ್ರ ಜೊತೆಗೆ ಸೇವಾಲಾಲ್ ಅಂತ ಸೇರಿಸ್ಕೊಂಡಿದ್ದಾರೆ. ಸೇವಾಲಾಲ್ ಒಬ್ಬ ಪವಿತ್ರವಾದ ದೇವ್ರು ನಮ್ಮ ಸಮಾಜಕ್ಕೆ, ಇಡೀ ಆಲ್ ಓವರ್ ಇಂಡಿಯಾಕ್ಕೆ. ಸೇವಾಲಾಲ್ ಅಂತ ಮಹಾನ್ ವ್ಯಕ್ತಿ ಹೆಸರಿಟ್ಕೊಳ್ಳೋದು ಭಾರಿ ದೊಡ್ಡ ತಪ್ಪದು. ಆಲ್ ಓವರ್ ಇಂಡಿಯಾಕ್ಕೆ ಸೇವಾಲಾಲ್ ಒಬ್ಬೇ ದೇವ್ರು ಇರೋದು ಸಮಾಜಕ್ಕೆ. ಅದು 8 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಸಮಾಜಕ್ಕೆ ಸೇವಾಲಾಲ್ರು ಒಬ್ಬರೇ ದೇವರು. ಅದನ್ನ ಅವ್ರು ಸರ್ದಾರ್ ಮುಂದೆ ಸೇವಾಲಾಲ್ ಅಂತ ಇಟ್ಕೊಳ್ಳೋದು ಅದು ಮೂರ್ತನ ಮೊದಲನೇದು. ಓಕೆ, ಸಮಾಜದ ಒಬ್ಬ ಮುಖಂಡರಾಗಿ ಏನ್ ಮಾಡ್ಬೇಕು ಅಂತ ಇದ್ದೀರಿ ಮುಂದೆ? ಅದನ್ನ ಸಮಾಜದವರೆಲ್ಲ ಏನ್ ತೀರ್ಮಾನ ತಗೊಂತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧ ಇರ್ತೀನಿ. ಈಗ ನಿಮ್ಮ ಕಿವಿಗೆ ಬಿದ್ದಿರುವಂತಹ ವಿಚಾರಗಳನ್ನ ಕೇಳೋದಾದ್ರೆ ಯಾರು ತಪ್ಪಿರಬಹುದು ಅಂತ ನಿಮಗೆ ಅನಿಸುತ್ತೆ? ಎಲ್ಲಿ ಎಡವಟ್ಟಾಗಿರಬಹುದು? ಮೇಡಮ್, ನನಗೆ ಆ ವಿಚಾರನೇ ಇನ್ನು ಸರಿಯಾಗಿ ಗೊತ್ತಿಲ್ಲದೆ ಇರ್ಬೇಕಾದ್ರೆ ನಾನು ಯಾವ ರೀತಿ ಅಂತ ಹೇಳಿ ಅದಕ್ಕೆ ಉತ್ತರವನ್ನ ಮಾಡ್ಲಿ ನಾನು. ನನಗೆ ಅದರ ವಿಚಾರ ಎಲ್ಲರೂ ಟಿವಿಯಲ್ಲಿ ಬರ್ತಾ ಇದೆ ಅಂತ ಹೇಳೋರಿದ್ದಾರೆ ವಿನಃ ನಾನೇ ಸ್ವತಃ ಟಿವಿ ನೋಡಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಸೊ ಈಗ ಈ ಆರೋಪದಿಂದ ಆಚೆ ಬರೋದಾದ್ರೂ ಹೇಗೆ? ಆಯ್ತು, ನೀವೇನು ತಪ್ಪು ಮಾಡಿಲ್ಲ, ಇದರಲ್ಲಿ ನನ್ನ ಯಾವ ಪಾಲು ಇಲ್ಲ, ಆದ್ರೆ ನಿಮ್ಮ ಮೇಲೆ ಇಂಥದ್ದೊಂದು ಆರೋಪ ಕೇಳಿ ಬಂದಿರುವಂಥದ್ದು ನಿಮ್ಮ ಷಡ್ಯಂತ್ರ ಇದು ಅಂತ. ಆ ನೊಂದ ಮಹಿಳೆ ಕೂಡ ಹೇಳ್ತಾ ಇರುವಂಥದ್ದು, ನನಗೂ ಅಥವಾ ಬಸವರಾಜ್ ನಾಯಕ್ ಏನಿದ್ದಾರೆ ಅವ್ರ ಬಗ್ಗೆ ಕೇಳಿದ್ದೀನಿ ಅಷ್ಟೇ, ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ ಅಂತ ಆಕೆ ಕೂಡ ಹೇಳ್ತಾ ಇರುವಂಥದ್ದು. ನನಗೆ ಗೊತ್ತಿಲ್ಲ ಅಂದ್ಮೇಲೆ ಅವರಿಗೆ ಗೊತ್ತಿಲ್ಲ ಅಂದ್ಮೇಲೆ ನನಗೆ ಹೆಂಗ್ ಗೊತ್ತಾಗ್ತಾರ ಅವರು? ಅದೆಲ್ಲ ಸುಮ್ಮನೆ ಅವರು ಕಟ್ಟು ಮಾಡಿ ಈಗ ನನಗೊಂದು ಹೊರಿಸ್ಬೇಕು. ಈಗ ಅವ್ರ ಚಿಕ್ಕಪ್ಪನು MLA ಆಗ್ಬಿಟ್ಟಿದ್ದಾರೆ. ಹೆಂಗ ಈಗ ಈ ಸಮಾಜ ಈಗ ನುಂಗಾಕ ಮಾಡಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ಪ್ಲಾನ್ ಮಾಡ್ಬೋದು. ಅದನ್ನ ಬಿಟ್ರೆ ನನಗೆ ಅದು ಸಂಬಂಧನೇ ಇಲ್ಲ.
ಓಕೆ, ಧನ್ಯವಾದಗಳು ಬಸವರಾಜ್ ನಾಯಕ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಮುಖಂಡರ ಜೊತೆ ಸಭೆಯನ್ನ ನಡೆಸಿ ಸಮಾಜದ ಮುಖಂಡರು, ಬಂಜಾರ ಸಮಾಜದ ಮುಖಂಡರು ಹೇಳಿರುವಂಥದ್ದು ಇದೊಂದು ರಾಜಕೀಯ ಷಡ್ಯಂತ್ರ, ರಾಜಕೀಯ ಪಿತೂರಿ ಅನ್ನುವಂತಹ ಮಾತು. ಇಂತಹ ಘಟನೆಗಳು ನಡೆದಾಗ ಇಂತಹ ಆರೋಪ ಪ್ರತ್ಯಾರೋಪಗಳು, ಪರ ವಿರೋಧಗಳು ಹುಟ್ಟುಕೊಳ್ತವೆ. ಆದರೆ ಎಲ್ಲಿ ತಪ್ಪು ನಡೆದಿದೆ, ಯಾರು ಸರಿ ಯಾರು ತಪ್ಪು ನಿರ್ಧಾರ ಮಾಡೋದು ಖಂಡಿತ ಕಷ್ಟ. ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.